ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಸೋಮರ್ಪೇಟೆ ಉಪವಿಭಾಗ ಕುಶಾಲನಗರ ಇವರ ವತಿಯಿಂದ ಜನಸಂಪರ್ಕ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಇಂಗ್ಲಿಷ್ ಕಲಿಕಾ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಆಡಳಿತಾಧಿಕಾರಿ ನಿತಿನ್ ಚೆಕ್ಕಿ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಆಡಳಿತ ಅಧಿಕಾರಿ ನಿತಿನ್ ಚೆಕ್ಕಿರವರ ನೇತೃತ್ವದಲ್ಲಿ ಪೂರ್ವಭಾವಿ ಬಜೆಟ್ ಸಲಹಾ ಸೂಚನಾ ಸಾರ್ವಜನಿಕ ಸಭೆ ನಡೆಯಿತು. ಕುಶಾಲನಗರದ ಸರ್ವಾಂಗೀಣ ಪ್ರಗತಿಯ ಚಿಂತನೆಯನ್ನು ಇರಿಸಿಕೊಂಡು ಅಭಿವೃದ್ಧಿ ವಿಚಾರಗಳ ಪೂರಕ ಚರ್ಚೆ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತೆ ಅನೇಕ ಕಾಮಗಾರಿಗಳ ಬೇಡಿಕೆ ಕುರಿತಂತೆ ಸಭೆಯಲ್ಲಿ ಸಾರ್ವಜನಿಕರ ಸಮಕ್ಷಮದಲ್ಲಿ ಚರ್ಚಿಸಲಾಯಿತು. ಪುರಸಭೆಯ ಸಭಾಂಗಣದಲ್ಲಿ ಕುಶಾಲನಗರ ಪುರಸಭೆಯ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾ ವಿಭಾಗಾಧಿಕಾರಿ ನಿತಿನ್ ಚೆಕ್ಕಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಅವರಿಂದ ಸಭೆಯಲ್ಲಿ ಕುಶಾಲನಗರ ಪುರಸಭೆಯ ಪೂರ್ವ ಸದಸ್ಯರು, ಸಾರ್ವಜನಿಕ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ಪುರಸಭೆ ವ್ಯಾಪ್ತಿಗೆ ಬೇಕಾಗುವ ತುರ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ತಮ್ಮ ಸಲಹೆಗಳನ್ನು ನೀಡಿದರು. ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಬಡಾವಣೆಗಳಲ್ಲಿರುವ ಪಾರ್ಕುಗಳ ಅಭಿವೃದ್ಧಿ, ರಸ್ತೆಗಳ ಕಾಮಗಾರಿ, ಪುರಸಭೆಗೆ ಸೇರಿದ ನಿವೇಶನ ಮತ್ತು ಕಟ್ಟಡಗಳ ರಕ್ಷಣೆ ವಿಚಾರ, ತಾವರೆಕೆರೆ ಮತ್ತು ಸೋಮೇಶ್ವರ ಕೆರೆ ಸಂರಕ್ಷಣೆ ಮಾಡುವ ವಿಚಾರದ ಚರ್ಚೆ, ಗುಂಡೂರಾವ್ ಬಡಾವಣೆಯಲ್ಲಿರುವ 6 ಎಕರೆ ವಿಶಾಲವಾದ ಕ್ರೀಡಾಂಗಣಕ್ಕೆ ಮೀಸಲಾಗಿರುವ ಪ್ರದೇಶವನ್ನ ಕ್ರೀಡಾಂಗಣಕ್ಕೆ ಬಳಸಿಕೊಳ್ಳಲು ಒತ್ತಾಯ, ಸಾರ್ವಜನಿಕ ಗ್ರಂಥಾಲಯಕ್ಕೆ ಪುರಸಭೆ ಕಟ್ಟಡದ ಮೇಲ್ಭಾಗದಲ್ಲಿ ನೆಲೆ ಕಲ್ಪಿಸುವುದು, ಅವೈಜ್ಞಾನಿಕವಾಗಿ ನಗರದ ಮುಖ್ಯ ಬೀದಿಗಳಲ್ಲಿ ಮಾಂಸದ ಅಂಗಡಿಗಳಲ್ಲಿ ಮಾಂಸ ಮಾರಾಟ ಮಾಡುವ ಮೂಲಕ ನಗರ ನೈರ್ಮಲ್ಯಕ್ಕೆ ಚ್ಯುತಿ ಉಂಟು ಮಾಡುತ್ತಿರುವ ಬೀದಿ ನಾಯಿಗಳ ಉಪಟಳ ಬಗ್ಗೆ ಸಭೆಯಲ್ಲಿನ ಆತಂಕ ವ್ಯಕ್ತಪಡಿಸಿದ ಅಂಶಗಳು ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು. ಇದೇ ಸಂದರ್ಭದಲ್ಲಿ ಕೆಲವೇ ದಿನ 2026-27ನೇ ಸಾಲಿಗೆ ಕುಶಾಲನಗರ ಪುರಸಭೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರದಲ್ಲಿ ಬರುವ ಅಂಗನವಾಡಿಗಳನ್ನ ಸುಂದರೀಕರಣಗೊಳಿಸುವುದು, ಅಂಗನವಾಡಿಗಳಿಗೆ ಶೌಚಾಲಯ ನಿರ್ಮಾಣ, ಸ್ನಾನಗೃಹ ನಿರ್ಮಾಣ, ಅಡುಗೆ ಕೋಣೆಗಳ ನಿರ್ಮಾಣ, ಯೂನಿಫಾರ್ಮ್, ಶೂ, ಪುಸ್ತಕ ಮತ್ತು ಚಪ್ಪಲಿ ವಿತರಣೆ ಸೇರಿದಂತೆ ಬಸ್ ಶೆಲ್ಟರ್ಗಳ ನಿರ್ಮಾಣ, ಆಟೋ ನಿಲ್ದಾಣಗಳಲ್ಲಿ ಪಂಚ ಶಾಪ್, ಕುಡಿಯುವ ನೀರಿನ ವ್ಯವಸ್ಥೆ, ವಿಶ್ರಾಂತಿ ಕೊಠಡಿ ನಿರ್ಮಾಣ, ಗೂಡ್ಸ್ ನಿಲ್ದಾಣ ನಿರ್ಮಾಣ, ಲಾರಿ ನಿಲ್ದಾಣ, ಸಾರ್ವಜನಿಕ ಶೌಚಾಲಯಗಳ ವ್ಯವಸ್ಥೆ, ಪುರಸಭೆ ವ್ಯಾಪ್ತಿಯಲ್ಲಿ ಸಿಸಿಟಿವಿ ಅಳವಡಿಕೆ, ಪಾರ್ಕ್ಗಳ ಅಭಿವೃದ್ಧಿ, ಫುಟ್ಪಾತ್ ನಿರ್ಮಾಣ, ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ, ಬೀದಿ ದೀಪಗಳ ಅಳವಡಿಕೆ, ನಗರದ ಶಾಲೆ ಮತ್ತು ರಸ್ತೆ ಬದಿಯ ಕಾಂಪೌಂಡ್ಗಳ ಸುಂದರೀಕರಣಗೊಳಿಸುವುದು, ನಗರ ಹಸಿರೀಕರಣ, ಪ್ರತಿ ವಾರ್ಡ್ಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ, ಪುರಸಭಾ ವ್ಯಾಪ್ತಿಯಲ್ಲಿ ಶಾಲಾ ಮಕ್ಕಳಿಗೆ ರಸ್ತೆ ದಾಟಲು ಅನುಕೂಲವಾಗುವ ಸ್ಕೈವಾಕ್ ಸೇತುವೆ, ನಗರದ ಮುಖ್ಯ ಸರ್ಕಲ್ ಅಲ್ಲಿ ಹೈಮಾ ಸರ್ಕಲ್ಗಳ ಅಭಿವೃದ್ಧಿ, ವಿದ್ಯುತ್ ಚಿತಾಗಾರ ನಿರ್ಮಾಣ, ಪುರಸಭೆಗೆ ಸೇರಿದ ವೆಂಕಟೇಶ್ವರ ಚಿತ್ರಮಂದಿರದ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಸೇರಿದಂತೆ ಅನೇಕ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಿಸಿದ ಕಾಮಗಾರಿಗಳನ್ನು ನಡೆಸಲು ಉದ್ದೇಶ ಹೊಂದಿರುವುದಾಗಿ ಮುಖ್ಯಾಧಿಕಾರಿ ಗಿರೀಶ್ ಸಭೆಗೆ ತಿಳಿಸಿದರು. ಇದೇ ಸಂದರ್ಭ ಪುರಸಭೆಯ ಮಾಜಿ ಸದಸ್ಯರಾದ ಅಮೃತರಾಜ್, ಸುರೇಶ್, ನಿತ್ಯ ತಿಮ್ಮಪ್ಪ, ಆನಂದ್ ಕುಮಾರ್, ಚರಣ್, ಜಯಲಕ್ಷ್ಮಿ, ಸುರಯ್ಯ ಬಾನು, ಜಯಲಕ್ಷ್ಮಮ್ಮ, ಜಗದೀಶ್, ಮನು, ಕೃಷ್ಣಪ್ಪ, ಸಂಘ ಸಂಸ್ಥೆಗಳ ಸರಿನಾ ಪೇದ್ರು, ಜಗದೀಶ್ ಮುಂತಾದವರು ಅನೇಕ ಸಲಹೆಗಳನ್ನು ಸಭೆಯ ಮುಂದಿರಿಸಿದರು. ಯಾರು ಒಂದು ಲೀಗಲ್ ಸೆಲ್ ನ ಹೈರ್ ಮಾಡಿ ನಮ್ಮ ಪ್ರಾಪರ್ಟೀಸ್ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಡೇಟ್ ಮಾಡಿಸಿ ಅದಕ್ಕೆ ಸ್ವಲ್ಪ ಸ್ಪೆಂಡ್ ಮಾಡಿ. ಯಾಕೆಂದ್ರೆ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಪ್ರಾಪರ್ಟೀಸ್ ಕೈಬಿಟ್ಟು ಹೋಗುತ್ತೆ. ಮೇಜರ್ ಇಶ್ಯೂ ಅದು. ಅದನ್ನು ಸ್ವಲ್ಪ ನೀವು ಹೈಲೈಟ್ ಮಾಡಿ ಒಂದು ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ. ಒಂದು ಒಳ್ಳೆ ಗ್ರೌಂಡ್ ಮಾಡ್ಲಿಕ್ಕೆ ದಯವಿಟ್ಟು ಈ ಬಜೆಟ್ ಅಲ್ಲಿ ಒಂದು ಹೆಚ್ಚಿನ ಹಣಕಾಸು ಇಡಬೇಕು ಅಂತ ಹೇಳೋದು ನಮ್ಮ ಮನವಿ. ಯಾಕಂದ್ರೆ ಎಲ್ಲೂ ಗ್ರೌಂಡ್ ಇಲ್ಲ, ಪ್ರತಿಯೊಂದು ಮಕ್ಕಳು ಹೋಗಿ ಎಲ್ಲ ಆಡ್ತಾರೆ. ಸರ್ ಇಲ್ಲ ಸರ್, ಇದು ಕೇವಲ ಸಾಹೇಬ್ರೆ ನಾವು ಮಾತಾಡಿದಂತೆ 13 ಯಾವ ತರ ಮಾಡ್ತಾರೆ ಬೋರ್ಡ್ ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ರಿಸರ್ವ್ ಮಾಡಬೇಕು, ನೇಟ್ ಹಾಕ್ಬಿಟ್ಟು ಅದನ್ನ ಕಟ್ ಮಾಡ್ಬಿಟ್ಟು ಆ ಏನಾದ್ರು ಬೇರೆ ಬೇರೆ ಇದೆ. ಆದ್ರೆ ಗುಜರಾತಲ್ಲಿ ಇದು ಒಂದು ದೊಡ್ಡ ದಂಧೆ ಆಗಿದೆ ಅಂದ್ರೆ ಕೋರ್ಟ್ ಲೈಸೆನ್ಸ್ ತಗೊಳ್ಳೋದು ಎಲ್ಲ ಊರಲ್ಲೆಲ್ಲ ಚಿಕ್ಕರಂತೆ ಮಾಡೋದಾಗಲಿ ಗಲೀಜು ಮಾಡೋದು ಆಕ್ಚುಲಿ ಎಲ್ಲ ತಂದೆ ಮಾಡಬೇಕಾದ್ರು ಅಂತೇನೋ ಬೇರೆ ಒಂದು ರೂಲ್ಸ್ ಇದೆ. ನೀವು ಅದು ಯಾವ್ದು ನಾವು ಪಾಲಿಸಿಲ್ಲ. ಆ ಕೋರ್ಟ್ ಸಂಬಂಧ ಕೇಳ್ತಾರೆ, ನೀವು ಲೈಸೆನ್ಸ್ ಕೊಡ್ತಾರೆ, ಇಡೀ ಊರಲ್ಲಿ ನಾಟಕ ಮಾರಾಡ್ಬಿಟ್ಟಿದ್ದೀರ. ಹಿಂದೆ ಸಭಾಂಗಣಗಳಲ್ಲಿ ಆದಂತ ವಿಚಾರಗಳಲ್ಲಿ ಹೆಚ್ಚು ಕಮ್ಮಿ 90% ಇದೆ ಅಲ್ವಾ ಸರ್? ಆಮೇಲೆ ಮಹಿಳಾ ಸಬಲೀಕರಣದ ವಿಚಾರವಾಗಿ ಒಂದು ಮಾತಾಡಿದಾಗೆ ನಿಮ್ಮ ಅಭಿಪ್ರಾಯಕ್ಕೆ ನಾನು ಒಪ್ಪಿಕೊಳ್ತೀನಿ. ಆರ್ಥಿಕವಾಗಿ ಅವರಿಗೆ ಯಾವ ರೀತಿ ನೀವು ಸಹಾಯ ಕೊಡೋದಂತ ಪರಿಸ್ಥಿತಿಗೆ ನೀವೇನು ವಿವರಣೆ ಕೊಡಲಿಲ್ಲ. ನಿಮ್ಗೆ ಏನೇನು ಗೊತ್ತಿಲ್ಲ. ಮಹಿಳೆಯರಿಗೆ ಉತ್ತಮ ಅವಕಾಶ ಕೊಡಬೇಕು, ಅವ್ರು ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಭಾಗ ನೀವು ಹೇಳಿದ್ರಿ. ನಾವು ಅದನ್ನು ಸ್ವಾಗತ ಮಾಡ್ತೀವಿ.
ಈಗ ನೋಡಿ ಹಾಸನದಲ್ಲಿ ಬೀತನ್ಕೊಂಡ್ರು ಈ ರಸ್ತೆ ಬದಿ ನಮ್ಮಲ್ಲಿ ನೆನೆಗುದಿ ಬಿದ್ದಿದೆ ಈಗ ನಮ್ಮ ಆಂಧ್ರ ಪೀಠದಲ್ಲಿ ಫುಡ್ ಕೋರ್ಟ್ನಿಂದ ಅದೆಲ್ಲ ಯಾವುದು ಸಮೇತ ನೀವೇನು ಇಂಪ್ಲಿಮೆಂಟ್ ಮಾಡಲಿಲ್ಲ. ನಾನು ನೋಡ್ಬಿಟ್ಟಿಗೆ ಸುಮಾರು 5 ವರ್ಷದಿಂದ ಇದನ್ನೇ ರಿಪೀಟ್ ಮಾಡ್ತಾನೆ ಇದ್ದೀರಿ. ಈ ಬಾರಿ ಆದ್ರೂ ಸಮೇತ ಮಾನ್ಯ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಇಂಪ್ಲಿಮೆಂಟ್ ಆಗ್ಬೇಕು ಸರ್. ಯಾವುದೋ ಒಂದು ಸಮೇತ ನೀವು ಏನು ಯೋಜನೆ ಮಾಡಿದ್ರಿ ಸಾರ್ವಜನಿಕರಲ್ಲಿ ಮುಕ್ತವಾಗಿ ಚರ್ಚೆಯಾಗಿ ಅವರಿಂದ ಅಭಿಪ್ರಾಯ ಪಡ್ಕೊಂಡ ನಂತರ ಅಧಿಕಾರಿಗಳು ತಂಡವಾಗಿ ಅದನ್ನ ಒಂದು ಸ್ವಂತಿಕವಾಗಿ ನೀವು ಕೆಲಸ ಮಾಡ್ತಾರೆ ಇಚ್ಛಾಶಕ್ತಿ ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡಿದಾಗ ಸಮಾಜದಲ್ಲಿ ಕುಶಾಲನಗರ ಭಾಗದಲ್ಲಿ ಎಲ್ಲೋ ವ್ಯವಸ್ಥಿತವಾಗಿ ಆಗ್ತದೆ. ಸಭೆ ನಾಮಕರಣ ಮಾಡಿ ಬರೀ ಬಡ್ಜೆಟ್ಗೆ ಮಾತ್ರ ಇದು ಉಂಟು ಅಂತ ಹೇಳಿದ್ರೆ ಯಾವ ರೀತಿ ಉಪಯೋಗ ಇಲ್ಲ ಸರ್. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ತಾವು ಮನಸ್ಪಟ್ಟು ಏನು 90 ಭಾಗ ವಿಚಾರವಾಗಿ ಪುನಃ ರಿಪೀಟ್ ಮಾಡಿದ್ದೀನಿ, ಇದನ್ನು ಇಂಪ್ಲಿಮೆಂಟ್ ಮಾಡತಕ್ಕಂಥ ಕೆಲಸಕ್ಕೆ ತಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಅಂತೇಳಿ ನನ್ನ ಪ್ರಾರ್ಥನೆ ಸರ್. ಇಲ್ಲಿ ನಮ್ಮ ಕೊಪ್ಪ ಗೇಟ್ ಗಂಡ ಡಲ್ಟ್ ಅಂತ ಒಂದು ಸ್ಕೀಮ್ ಇದೆ ಸರ್ಕಾರದ. ಡಲ್ಟ್ ಅಲ್ಲಿ ನಮಗೆ 5.5 ಕೋಟಿ ರೂಪಾಯಿ ದುಡ್ಡು ಬರ್ತಾ ಇದೆ. 5.5 ಕೋಟಿಲಿ ಬ್ಯೂಟಿಫಿಕೇಶನ್ ಆಫ್ ಕುಶಾಲನಗರ ಆಗುತ್ತೆ. ದುಡ್ಡು ಮಂಜೂರಾಗಿದೆ. ಟೆಂಡರ್ ಒಂದು ಕರೆಯಲ್ಲಿ ಬಾಕಿ ಇದೆ. ಇನ್ನೊಂದು ವೆಹಿಕಲ್ 10 days ಟೆಂಡರ್ ಆಗುತ್ತೆ. ಮುಖ್ಯ ರಸ್ತೆ ಒಂದಾಗುತ್ತೆ. ಅದು ಬಿಟ್ಟರೆ ನೀವು ಹೇಳಿದಂಗೆ BM ರಸ್ತೆ ಬಿಟ್ಟು ಬಾಕಿ ರಸ್ತೆಗಳೆಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕು. ಯಾವ್ದನ್ನ ನೀವು ಹೇಳಿದಂಗೆ ಸ್ಟ್ರೀಟ್ ಲೈಟ್ಸ್ನ ಯಾವ್ದು ವ್ಯಾಕ್ಯೂಮ್ ಕ್ಲೀನಿಂಗ್ ಟ್ರಕ್ ಕ್ಲೀನಿಂಗ್ ಟ್ರಕ್ ಇದೆ. ನಾನು ಅನ್ಕೋತೀನಿ ನಮ್ಮ ಏನು ಪುರಸಭೆಗೆ ಆ ಸರ್ಕಾರದ ಪ್ರಾವಿಷನ್ ಇಲ್ಲ ಅನ್ಕೊಳ್ತೀನಿ ಒಂದು. ಸೊ ಇದು ನಾವು ಬೇರೆ ಅವ್ರ ಜೊತೆ ಮಾತಾಡ್ತೀವಿ. CSR ಫಂಡ್ ಇದಕ್ಕೆ ಕೊಡ್ಲಿಕ್ಕೆ ಅನ್ಕೊಂಡು ಅದು ಮಾತುಕತೆ ನಡೀತದೆ, ಮುಂದಿನ ದಿವಸಗಳಾಗುತ್ತೆ. ಅದ್ರ ಜೊತೆಗೆ ನಮ್ಮ ಪೌರ ಕಾರ್ಮಿಕರಿಗೆ ಏನಿದೆ ಈ ಸಲ ಅವರಿಗೆ ಜಾಗ ಮೀಸಲಾಗಿ ನಮ್ಮ ಏನು ಇದ್ದಾರೆ ಅವರು ಆ ಜಾಗನ ಮಂಜೂರು ಆಗಿದೆ, ಆಲ್ಮೋಸ್ಟ್ ಆಗಿದೆ. ಯಾವ ಹಂತದಲ್ಲಿ ಇದೆ ಅಂತ ಈಗ ಹೇಳ್ತಾರೆ. ಅದಾದ್ರೆ ಅದು ಮುಗಿತದೆ, ನಮ್ಮ ಪುರಸಭೆ ಹೆಸರಿಗಾಗುತ್ತೆ. ಆ ಏನು ನಾವೀಗ ಮಾಡ್ತೀವಿ ಅದು ವಿನ್ಯಾಸ ಆಗ್ಬೇಕು. ಯಾವುದು ಲೇಔಟ್ ವಿನ್ಯಾಸ ಆಗ್ಬೇಕು. ಲೇಔಟ್ ವಿನ್ಯಾಸ ಆಗ್ಬೇಕು ಅಂತಂದ್ರೆ ನಾವು ಪುರಸಭೆಯಿಂದನೇ ಮಾಡಬೇಕು. ಅದಕ್ಕೆ ವಿಶೇಷವಾಗಿ ಅನುದಾನ ಇರಬೇಕು. ಇಲ್ಲಾಂತಂದ್ರೆ ಮತ್ತೆ ಬೇರೆ ಅದಕ್ಕೆ ಶಾರ್ಟೇಜ್ ಆಗುತ್ತೆ, ಇದಕ್ಕೆ ಶಾರ್ಟೇಜ್ ಆಗುತ್ತೆ. ಯಾಕಂದ್ರೆ ಪರವಾಗಿ ತಾವೆಲ್ಲ ಏನು ಹೇಳಿದ್ರು, ಮತ್ತೆ ನಮ್ಮ ತಿಮ್ಮಪ್ಪಣ್ಣವರು ಮತ್ತೆ ಅಮೃತ್ ಸರ್ ತಾವೆಲ್ಲ ಏನೇನು ನಮಗೆ ಸಜೆಸ್ಟ್ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಎಲ್ಲ ಸೇರಿ ನಾವೊಂದು ವರದಿಯನ್ನು ನಾವೊಂದು ಮಾಡಿದ್ದೀವಿ. ನಮ್ಮ ಮುಂದೆ ನಾನು ಇದನ್ನ ಮಂಡಿಸ್ತಾ ಇದ್ದೀನಿ. ಒಂದು ನಾವು ಏನೇ ಒಂದು ಬಜೆಟ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವು ಏನನ್ನ ಒಂದು 28 ಇಂಡಿಕೇಟರ್ ಅಲ್ಲಿ ಒಂದು 10 ಇಂಡಿಕೇಟರ್ಸ್ ಅನ್ನ ಪ್ರಮುಖವಾಗಿ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾವು ಅದನ್ನ ಮಾಡ್ತಾ, ಅದರಲ್ಲಿ ಮೊದಲನೇದಾಗಿ ವುಮೆನ್ಸ್ ಕೌನ್ಸಿಲರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು, ಅದರಲ್ಲಿ SC/ST ಕೌನ್ಸಿಲರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಒಂದು, ಸಾಮಾನ್ಯ ಕೌನ್ಸಿಲರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಮೂಲವಾಗಿ ನಾವೆಲ್ಲ ತಗೊಂಡಿದ್ದೀವಿ. ಜೊತೆಗೆ ಈಗ ಮೊದಲನೇ ಅಭಿವೃದ್ಧಿ ಬಂದಾಗ ಈಗ ಮಕ್ಕಳ ಅಭಿವೃದ್ಧಿಗೆ ನಮ್ಮಿಂದ ಏನೇನು ಪುರಸಭೆಯಿಂದ ಕೊಡುಗೆ ಅನ್ನೋದ್ರ ಬಗ್ಗೆ ವರ್ಣರಂಜಿತವಾದಂತಹ ಚಿತ್ರಗಳನ್ನ ಬಿಡಿಸ್ತಕ್ಕಂಥದ್ದು, ಮಕ್ಕಳಿಗೆ ಒಂದು ಚೋಟಾ ಭೀಮು ಈ ತರ ಎಲ್ಲ ಏನು ಪೇಂಟಿಂಗಿಗೆ ನಾವೊಂದು 25 ಲಕ್ಷ ರೂಪಾಯಿಗಳನ್ನ ನಾವೆಲ್ಲ ಅಂಗನವಾಡಿ 22 ಅಂಗನವಾಡಿ ಏನಿದೆ ನಮ್ಮ ಕುಶಾಲನಗರ ಪುರಸಭಾ ವ್ಯಾಪ್ತಿನಲ್ಲಿ ಅದನ್ನೊಂದು ಹಾಕೊಂಡಿದ್ದೀವಿ ಸರ್. ಆಮೇಲೆ ಅಂಗನವಾಡಿಗಳಲ್ಲಿ ಶೌಚಾಲಯ ನಿರ್ಮಾಣ ಎಲ್ಲ ಅಂಗನವಾಡಿಗಳಲ್ಲೂ ಕೂಡ ಕಂಪಲ್ಸರಿ ಶೌಚಾಲಯ ನಿರ್ಮಾಣವನ್ನ ಮಕ್ಕಳ ಸ್ನೇಹಿ ಶೌಚಾಲಯಗಳು ಮತ್ತೆ ಮಾಮೂಲಿ ಮಹಿಳೆಯರು ಶೌಚಾಲಯ ಇರುತ್ತೆ 25 ಲಕ್ಷ. ಅಂಗನವಾಡಿಗಳಲ್ಲಿ ಸ್ಥಾನಗೃಹಗಳಿಗೆ 25 ಲಕ್ಷ. ಅಂಗನವಾಡಿ ಅಡುಗೆ ಕೋಣೆ ನಿರ್ಮಾಣಕ್ಕೆ ಒಂದು 25 ಲಕ್ಷ ರೂಪಾಯಿ. ಮತ್ತೆ ಮಕ್ಕಳಿಗೆ ಯೂನಿಫಾರ್ಮ್, ಚಪ್ಪಲಿ, ಪುಸ್ತಕಗಳನ್ನ ವಿತರಣೆ ಮಾಡಲಿಕ್ಕೂ ಕೂಡ ಒಂದು 10 ಲಕ್ಷ ರೂಪಾಯಿನ ನಾವು ಇದ್ರಲ್ಲಿ ಮಾಡ್ಬೇಕಂತ ಹೇಳಿ ಒಂದು ಚಿಂತನೆ ಮಾಡಿದ್ವಿ ಸರ್. ಮಕ್ಕಳ ವಿಚಾರವಾಗಿ ನಾವು ಮಾಡಿದ್ವಿ ಸರ್. ಆಮೇಲೆ ಮಹಿಳೆಯರ ಅಭಿವೃದ್ಧಿಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಕುಶಾಲನಗರ ಪುರಸಭಾ ವ್ಯಾಪ್ತಿನಲ್ಲಿ CCTVಗಳನ್ನ ಅಳವಡಿಕೆ ಮಾಡ್ಬೇಕಂತ ತಿಮ್ಮಪ್ಪಣ್ಣವರು ಇದ್ರ ಬಗ್ಗೆ ಸಾಕಷ್ಟು ಹಿಂದಿನ ಸಭೆಗಳಲ್ಲೆಲ್ಲ ಹೇಳಿ ತಾವೆಲ್ಲರೂ ಕೂಡ ಇದನ್ನ ಮಾಡಿದೀರಾ. ಒಂದು ಹಂತದಲ್ಲಿ ಈಗ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಒಂದು CSR ಫಂಡ್ ಅಲ್ಲಿ ಒಂದು 5 lakhs ಅಲ್ಲಿ ಮಾಡ್ತಾ ಇದ್ದೀವಿ ಸರ್. CCTVಗಳ ನಿರ್ಮಾಣ ಮಾಡ್ತಕ್ಕಂಥದ್ದು. ಆಮೇಲೆ ಆಟೋ ರಿಕ್ಷಾ ನಿಲ್ದಾಣಗಳು ಯಾಗಿರ್ಬೇಕಂದ್ರೆ ಅವ್ರಿಗೆ ಪಂಚರ್ ಶಾಪು, ಗಾಡಿ ಏರು ಹೊಡೆದ್ಕೊಡ್ತಕ್ಕಂಥದ್ದು, ಇದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಮತ್ತೆ ಅವ್ರಿಗೊಂದು ವಿಶ್ರಾಂತಿ ಕೊಠಡಿ, ಸಣ್ಣದಾಗಿ ಒಂದು ವಿಶ್ರಾಂತಿ ಕೊಠಡಿ ಆಟೋ ನಿಲ್ದಾಣಗಳನ್ನ ನಾವು ಪ್ರಾವಿಷನ್ ಮಾಡಬೇಕು ಅಂತ ಹೇಳಿ ಮಾಡಿದೀವಿ. ಆಮೇಲೆ ಬಸ್ ಶೆಲ್ಟರ್ಸ್ಗಳು ಕುಶಾಲನಗರ ಪುರಸಭಾ ವ್ಯಾಪ್ತಿಯಲ್ಲಿ ತಮಗೆಲ್ಲ ಗೊತ್ತಿದೆ
ಗೋಂದಿ ಬಸವನಹಳ್ಳಿನಲ್ಲಿ ಬಸ್ ಶೆಲ್ಟರ್ಸ್ ಇಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಹೋಗೋದಕ್ಕೆಲ್ಲ ತುಂಬಾ ತೊಂದರೆ ಆಗ್ತಿದೆ ಅಂತೆಲ್ಲ ಹೇಳ್ತೀವಿ. ಅದೊಂದೇ ಅಲ್ಲ, ನಮ್ಮ ಕುಶಾಲನಗರ ಪುರಸಭಾ ಭಾಗದಲ್ಲಿ ಎಲ್ಲೆಲ್ಲಿ ಬಸ್ ಶೆಲ್ಟರ್ಗಳ ನಿರ್ಮಾಣವನ್ನ ನಾವು ಪಡಿತಾ ಇದ್ದೀವಿ ಸರ್. ಆ ಬಸ್ ಶೆಲ್ಟರ್ಗಳಲ್ಲಿ ವೈಫೈ ಅನ್ನು ಉಚಿತವಾಗಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಸೋಮವಾರಪೇಟೆ ಉಪವಿಭಾಗ ಕುಶಾಲನಗರ ವತಿಯಿಂದ ಜನಸಂಪರ್ಕ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಜನಸಾಮಾನ್ಯರ ಸಮಸ್ಯೆ ಆಲಿಸಿ ಅವುಗಳಿಗೆ ಪರಿಹಾರ ಕಲ್ಪಿಸುವ ಜನಸಂಪರ್ಕ ಸಭೆ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ತಿಳಿಸಿದರು. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರ ಅಹವಾಲುಗಳಿಗೆ ಉತ್ತರಿಸಿದರು. ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ಸುಮಾರು 150ಕ್ಕೂ ಅಧಿಕ ಮಂದಿ ಜನಸಂಪರ್ಕ ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದರು. ಪಾರ್ಕಿಂಗ್ ಸಮಸ್ಯೆ, ಅಡ್ಡಾದಿಡ್ಡಿ ವಾಹನ ಚಾಲನೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜನರು ತಿಳಿಸಿದರು. ಜಿಎಂಪಿ ಶಾಲಾ ಆವರಣದಲ್ಲಿ ಕೆಲವು ಮಾದಕ ವ್ಯಸನಿಗಳು ಹಾಗೂ ಮದ್ಯಪಾನದಂತಹ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವುದರಿಂದ ಮಕ್ಕಳಿಗೆ ತೊಂದರೆ ಎದುರಾಗುತ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕೆಂದು ಕೆಲವರು ಮನವಿ ಮಾಡಿದರು. ಪಟ್ಟಣದ ಪ್ರಮುಖ ಸರ್ಕಲ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವುದನ್ನು ಜಾರಿಗೊಳಿಸಬೇಕು. ಅಧಿಕೃತ ಪರವಾನಗಿ ಇಲ್ಲದ ಪಟ್ಟೆ ಹುಡುಗರು ಬೇಕಾಬಿಟ್ಟಿ ವಾಹನ ಚಲಾಯಿಸುತ್ತಿದ್ದಾರೆ, ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಾಹನಗಳನ್ನ ಅಡ್ಡದಿಡ್ಡಿಯಾಗಿ ನಿಲ್ಲಿಸುವುದರಿಂದ ಶಾಲಾ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ವ್ಯತ್ಯಯ ಉಂಟಾಗುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ವಿವಿಧ ಸಂಘಟನೆಯ ಪ್ರಮುಖರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲರ ಅಹವಾಲು ಹಾಗೂ ಸಮಸ್ಯೆಗಳನ್ನು ಆಲಿಸಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಧ್ಯವಾದಷ್ಟು ಸಮಸ್ಯೆಗಳ ಬಗ್ಗೆ ಅಗತ್ಯ ಕ್ರಮ ವಹಿಸಲಾಗುವುದೆಂದು ತಿಳಿಸಿದರು. ಪೊಲೀಸ್ ಇಲಾಖೆ ಒಂದೇ ಜನರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ, ಸಂಬಂಧಪಟ್ಟವರ ಗಮನಕ್ಕೆ ತರಲಾಗುವುದು ಎಂದರು. ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕವಾಗಿ ಆದ್ಯತೆ ನೀಡಲಾಗುತ್ತದೆ ಎಂದು ಬಿಂದುಮಣಿ ತಿಳಿಸಿದರು. ಡಿವೈಎಸ್ಪಿ ಚಂದ್ರಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ಸಂದರ್ಭ ಕುಶಾಲನಗರ ವೃತ್ತ ನಿರೀಕ್ಷಕರಾದ ಪ್ರದೀಪ್ ಕುಮಾರ್, ದಿನೇಶ್ ಕುಮಾರ್, ಶನಿವಾರ ಸಂತೆ ವೃತ್ತ ನಿರೀಕ್ಷಕರಾದ ಕೃಷ್ಣರಾಜು, ಸೋಮವಾರಪೇಟೆ ವೃತ್ತ ನಿರೀಕ್ಷಕರಾದ ಮುದ್ದು ಮಾದೇವ ಸೇರಿದಂತೆ ವಿವಿಧ ಠಾಣೆಯ ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಆದ್ರೆ ನಾವು ಇಲ್ಲಿ ವರ್ತಕರ ಪರವಾಗಿ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ನಮ್ಗೆ ಇಲ್ಲಿ ಟ್ರಾಫಿಕ್ ಪೊಲೀಸರಿಂದ ಮಾತ್ರ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ. ಕಿರಿಕಿರಿ ಎಲ್ಲಿ ಆಗ್ತಾ ಇದೆ ಅಂದ್ರೆ ಮೇಡಮ್, ಇಲ್ಲಿ ಕುಶಾಲನಗರದಲ್ಲಿ ಟ್ರಾಫಿಕ್ ಪೊಲೀಸ್ ಅವರಿಗೆ ನನ್ನ ಪ್ರಕಾರ ಅವರ ತಲೆಯಲ್ಲಿರುವಂಥದ್ದು ಏನು ಅಂದ್ರೆ, ಒಂದು ಅಲ್ಲಿ ಗಣಪತಿ ದೇವಸ್ಥಾನದ ಮುಂದ್ಗಡೆ ಒಂದು ನಿಂತ್ಕೋಬೇಕು, ಇನ್ನೊಂದು ಜಾಮಿಯಾ ಮಸೀದಿ ಮುಂದೆ ನಿಂತ್ಕೋಬೇಕು, ಅಲ್ಲಿ ಮಾತ್ರ ಕೇಸ್ ಹಾಕ್ಬೇಕು ಅನ್ನೋದು ಅವರ ತಲೆಯಲ್ಲಿ ಇದೆ ಅಂತ ನನ್ನ ಭಾವ. ಮೇಡಮ್ ಅಲ್ಲಿ ಸರ್ಕಲ್ ಅಲ್ಲಿ ಬರುವಂತ ವೆಹಿಕಲ್, ಅಲ್ಲಿ ಸರ್ಕಲ್ ಅಲ್ಲಿ ಬರುವಂತ ವೆಹಿಕಲ್ ಅಲ್ಲಿ ಮೊದಲೇ ಸಣ್ಣ ಜಾಗ, ಅದು ಸಣ್ಣ ಸರ್ಕಲ್. ಆ ಸರ್ಕಲ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಟೂರಿಸ್ಟ್ ವೆಹಿಕಲ್ಗಳನ್ನ ಅಡ್ಡ ಹಾಕಿ ಅಲ್ಲಿ ನಿಲ್ಲಿಸ್ಕೊಳ್ತಾರೆ. ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಅದೊಂದು ಸಮಸ್ಯೆ ಆದರೆ ಜಾಮಿಯಾ ಮಸೀದಿ ಮುಂದೆ ಅದೊಂದು ಜಂಕ್ಷನ್, ಅದು ಆ ಜಂಕ್ಷನ್ ಅಲ್ಲಿ ಇವರು ವೆಹಿಕಲ್ಗಳನ್ನ ತಡೆದು ಅಲ್ಲಿ ನಿಲ್ಲಿಸ್ಕೊಳ್ತಾ ಇದ್ದಾರೆ. ಅದೊಂದು ಸಮಸ್ಯೆ ಆಗ್ತಾ ಇದೆ. ಅದೇ ಹೇಳ್ತೀನಿ, ಒಂದೊಂದೇ ಹೇಳ್ತೀನಿ. ಅಲ್ಲಿ ಅವರು ಅದನ್ನ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ನಮಗೆ ಇಲ್ಲಿ ವರ್ತಕರಿಗೆ ಯಾವ ಥರ ಸಮಸ್ಯೆ ಅಂದರೆ ಮೇಡಮ್, ಇಲ್ಲಿ ಈ ಕುಶಾಲನಗರ ಅವಲಂಬಿತ ಆಗಿರುವಂಥದ್ದು ಅಕ್ಕಪಕ್ಕದ ಗ್ರಾಮಗಳಿಂದ. ಈ ಗ್ರಾಮಗಳಿಂದ ಬರುವಂಥವ್ರಿಗೆ ಇವರು ಅಲ್ಲಿ ಒಂದು ಇದರ ಗೇಟ್ ಹತ್ರ ಒಂದು ತಡೆದು ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾನೂನು ವಿರುದ್ಧವಾಗಿ ಇವ್ರು ನಡ್ಕೋಬೇಕು ಅಂತ ನಾವು ಹೇಳೋದಿಲ್ಲ. ಆದರೆ ಕಾನೂನು ಪಾಲನೆ ಮಾಡಲಿಕ್ಕೂ ಒಂದು ಲಿಮಿಟೆಡ್. ಸುರಕ್ಷಿತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿರುವ ಆತಂಕಕಾರಿ ವಿಷಯವಾಗಿದೆ. ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಕಚೇರಿಗಳ ಸಿಬ್ಬಂದಿ ಕೊರತೆ. ಕುಶಾಲನಗರದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ ಬೇರೆ ಹಾಗೂ ಸಬ್ ಇನ್ಸ್ಪೆಕ್ಟರ್ ಕಚೇರಿ ಬೇರೆ ಇದ್ದರೂ ಈ ಎರಡು ಕಚೇರಿಗಳಿಗೆ ತಕ್ಕಷ್ಟು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಇಲ್ಲದಿರುವುದರಿಂದ ಕಾರ್ಯನಿರ್ವಹಣೆ ಸುಗಮವಾಗುವುದಿಲ್ಲ. ಮತ್ತು ಇನ್ನೊಂದು, ಪೊಲೀಸ್ ಕ್ವಾರ್ಟರ್ಸ್ ವಸತಿ ವ್ಯವಸ್ಥೆ ಕೊರತೆ. ಕುಶಾಲನಗರದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಸರಿಯಾದ ವಸತಿ ಕ್ವಾರ್ಟರ್ಸ್ ವ್ಯವಸ್ಥೆ ಇಲ್ಲ. ಇದರಿಂದ ಸಿಬ್ಬಂದಿ ಕರ್ತವ್ಯ ನಿರ್ವಹಣೆಯಲ್ಲಿ ಸಾಕಷ್ಟು ತೊಂದರೆ ಎದುರಾಗುತ್ತಿದೆ. ದಯವಿಟ್ಟು ಈ ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹರಿಸಬೇಕಾಗಿ ವಿನಂತಿ. ಕುಶಾಲನಗರ ಪೊಲೀಸ್ ಗ್ರೌಂಡ್ ಸಂಬಂಧ ಮೇಡಮ್, ಇದೊಂದು ಗಮನವಾಗಿರಿಸಬೇಕು. ನೀವು ದಯವಿಟ್ಟು ನಮ್ಮ ಗಮನಕ್ಕೆ ಬಂದ ಮಾಹಿತಿಯಂತೆ ಕುಶಾಲನಗರ ಪೊಲೀಸ್ ಗ್ರೌಂಡ್ ಹಕ್ಕು ಪೊಲೀಸ್ ಇಲಾಖೆಯದೇ ಆಗಿರುತ್ತದೆ. ಆದ್ದರಿಂದ ಸಂಬಂಧಿಸಿದ ದಾಖಲೆಗಳನ್ನು ಪರೀಕ್ಷಿಸಿ
ಯಾವುದೇ ಅಕ್ರಮ ಹಸ್ತಕ್ಷೇಪ ಕಂಡುಬಂದಲ್ಲಿ ಕಾನೂನು ಹೋರಾಟ ಕೈಗೊಳ್ಳುವ ಮೂಲಕ ಮೈದಾನವನ್ನು ಶಾಶ್ವತವಾಗಿ ಪೊಲೀಸ್ ಗ್ರೌಂಡ್ ಆಗಿ ಉಳಿಸಿಕೊಳ್ಳಬೇಕೆಂದು ನಾನು ಈ ಕೊಡಗು ಅಭಿವೃದ್ಧಿ ಸಮಿತಿಯ ಕೊಡಗು ಜಿಲ್ಲಾ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ತೊಂದರೆಗಳು ಈ ಕುಶಾಲನಗರದಲ್ಲಿ ಆಗ್ತಾ ಇರೋದನ್ನ ತಮ್ಮೆಲ್ಲರ ಮುಂದೆ ಮಂಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಕೊಡಗು ಜಿಲ್ಲೆಗೆ ಬಂದಿರತಕ್ಕಂಥ ಶ್ರೀಮತಿ ಕುಮಾರಿ ಬಿಂದುಮಣಿ ಅವರಿಗೆ, SP ಅವರಿಗೆ ನಾನು ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಹಾಗೆ ವೇದಿಕೆಯಲ್ಲಿರತಕ್ಕಂಥ ಅಧಿಕಾರಿಗಳು ಹಾಗೂ ಇಲ್ಲಿ ಗೌರಿ ಗಣಪತಿಗೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಾ. ಆ ಪರ್ಮಿಷನ್ ಕೊಡೋಕ್ಕೆ ಮೊದಲು ದಯವಿಟ್ಟು ಅಕ್ಕಪಕ್ಕ ಮನೆಗಳಲ್ಲಿ ಬಂದು ನಿಮ್ಮ ಒಂದು ಟೀಮು ದಯವಿಟ್ಟು ಇಲ್ಲಿ ಏನಾದ್ರು ಗೌರಿ ಗಣಪತಿಗೆ ಪರ್ಮಿಷನ್ ಕೊಟ್ಟು ಮೈಕ್ ಹಾಕಿದ್ರೆ ತೊಂದರೆ ಇದೆಯಾ ಇಲ್ವಾ ಅನ್ನೋದನ್ನ ಸ್ವಲ್ಪ ಪರ್ಸ್ಯೂ ಮಾಡೋದು ಭಾಳ ಒಳ್ಳೆಯದು. ನಮ್ಮ ಮನೆ ಪಕ್ಕದಲ್ಲಿ ಗೌರಿ ಗಣಪತಿನ ಕೂರಿಸಿ 7 ದಿವಸ ನಾವು ನಿದ್ದೆ ಮಾಡಿಲ್ಲ ಮನೇಲಿ. ಅಷ್ಟೊಂದು ಸೌಂಡು. ಹೋಗಿ ಆ ಟೀಮ್ ಅವ್ರನ್ನ ಕೇಳಿದ್ರೆ ಈ ಥರ ಇಷ್ಟೊಂದು ಸೌಂಡ್ ಕೊಡ್ತಾ ಇದ್ರಲ್ಲ, ಸೌಂಡ್ ಪೊಲ್ಯೂಷನ್ ಅಂತ ಹೇಳಿದ್ರೆ ನಾವು ಇಲಾಖೆಯಿಂದ ಪರ್ಮಿಷನ್ ತೊಗೊಂಡಿದ್ದೀವಿ, ನೀವೇನು ನಮ್ಮನ್ನ ಕೇಳೋದು ಅಂತ ಹೇಳಿ ಕ್ವಶನ್ ಮಾಡಿದ್ರು. ಇದು ನನ್ನ 1ನೇ ಕಂಪ್ಲೇಂಟು. 2ನೇ ಕಂಪ್ಲೇಂಟು, ಅಮರನಾಥ್ ಬಡಾವಣೆ, ಚೌಡೇಶ್ವರಿ ಬಡಾವಣೆ 2 ಅಕ್ಕಪಕ್ಕದಲ್ಲಿದೆ. ಇದು ತಗ್ಗು ಪ್ರದೇಶದಲ್ಲಿದೆ. ಸ್ವಲ್ಪ ಮೇಲೆ ವೀರಭೂಮಿ ರೆಸಾರ್ಟ್, ಆ ರೆಸಾರ್ಟ್ ಪಕ್ಕದಲ್ಲಿ 4-5 ಹೊಸದಾಗಿ ಲೇಔಟ್ಗಳು ಫಾರ್ಮೇಷನ್ ಆಗಿದೆ. ಈ ಫಾರ್ಮೇಷನ್ ಆದಂಥ ಲೇಔಟ್ಗಳಿಂದ ಅಲ್ಲಿ ಮೊದಲು ಮಳೆ ನೀರು, ವೇಸ್ಟ್ ನೀರು ಅಲ್ಲೇ ಸ್ಟ್ಯಾಗ್ನೇಟ್ ಆಗ್ತಾ ಇತ್ತು ಬಿಫೋರ್ ದಟ್. ಈ ಲೇಔಟ್ ಆದ ನಂತರ ಅಲ್ಲಿಂದ ಅಧಿಕವಾದ ನೀರು ಈ ಕೆಳಗೆ ಹರಿದು ಬರ್ತಾ ಇದೆ. ಈ ಹರಿದು ಬರ್ತಾ ಇರೋಂಥ ನೀರು ಅಮರನಾಥ್ ಲೇಔಟ್ ಮತ್ತು ಚೌಡೇಶ್ವರಿ ಬಡಾವಣೆಯಲ್ಲಿ ಸ್ಟ್ಯಾಗ್ನೇಟ್ ಆಗ್ತಾ ಇದೆ. ಇಲ್ಲಿ ಶ್ರೀಯುತ VP ಶಶಿಧರ್ ಇದ್ದಾರೆ, ಅವ್ರಿಗೂ ಗಮನಕ್ಕೆ ತಂದಿದ್ದೀನಿ. ಇದನ್ನ ಕಳೆದ ಸಲ ಚೌಡೇಶ್ವರಿ ಬಡಾವಣೆಯಲ್ಲಿ ಫ್ಲಡ್ ಆಗಿತ್ತು. ಸೊ ಇಲ್ಲಿ ಇನ್ನೊಂದು ಸಮಸ್ಯೆ ಉಟ್ಕೊಂಡಿದೆ. ಈಗ ನನ್ನ ಮನೆಗೆ ಬೆಂಕಿ ಬಿದ್ದರೆ ಪಕ್ಕದ ಮನೆಗೆ ಬೆಂಕಿ ಯಾಕೆ ಹಚ್ಚಬಾರ್ದು? ಈ ಥರದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಚೌಡೇಶ್ವರಿ ಬಡಾವಣೆಯವರಿಗೆ ಈ ರೀತಿ ವಾಟರ್ ಸ್ಟ್ಯಾಗ್ನೇಟ್ ಆಗಿ ತೊಂದರೆ ಆದಾಗ ಅವ್ರೇನು ಮಾಡ್ತಾ ಇದ್ದಾರೆ, ಅಮರನಾಥ್ ಬಡಾವಣೆ ಹತ್ರ ಬಂದು ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಾಕ್ತಾ ಇದ್ದಾರೆ. ಈ ಕಲ್ಲುಗಳನ್ನ ಹಾಕ್ತಾ ಇರೋದೇನೆಂದರೆ ಅಲ್ಲಿಂದ ಫ್ಲಡ್ ಡೈವರ್ಟ್ ಆಗಿ ಈ ಕಡೆಗೆ ಡೈವರ್ಟ್ ಆಗ್ತಾ ಇದೆ. ಸೊ ದಯವಿಟ್ಟು ಇದು ನನ್ನ 2ನೇ ಕಂಪ್ಲೇಂಟು. ಇದನ್ನು ನಾನು ಪೊಲೀಸ್ ಇಲಾಖೆಗೂ ಕೊಟ್ಟಿದ್ದೇನೆ. ಅವರು ಇದು ನಮಗೆ ಬರಲ್ಲ, PDO ಕೇಳಿ ಅಂತ ಹೇಳಿದರು. PDO ಕೇಳಿದ್ರೆ PDOನು ಅದಕ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲ. ದಯವಿಟ್ಟು ಇದು ನನ್ನ ಒಬ್ಬರ ಸಮಸ್ಯೆ ಅಲ್ಲ, ಸಾರ್ವಜನಿಕರ. ಇಟ್ ಇಸ್ ಅ ಲಾಂಗ್ ಪ್ರಾಸೆಸ್, ಟೈಮ್ ತಗೊಳ್ಳುತ್ತೆ. ಸೊ ಟ್ರಾಫಿಕ್ ರಿಲೇಟೆಡ್ ಎಲ್ಲಿ, ಯಾಕಂದರೆ ನ್ಯಾಷನಲ್ ಹೈವೇ ಬಂದಾಗ ನಾವು NHA ಹತ್ರ ನಾವು ಕನ್ಸಲ್ಟ್ ಮಾಡಬೇಕು. ನ್ಯಾಷನಲ್ ಹೈವೇ ಮೇಲೆ ನಾವು ಹಂಸಕ್ಕೆ ಬರೋದಿಲ್ಲ, ನಾವು ಬೇರೆ ರೀತಿಯಾದಂಥ ಆಲ್ಟರ್ನೇಟಿವ್ಸ್ ನೋಡಬೇಕು. ಸೊ ಅದನ್ನು ನಾವು ವ್ಯವಸ್ಥೆ ಮಾಡಬೇಕು. ಏನೆಲ್ಲಿ ಆಕ್ಸಿಡೆಂಟ್ ಆಗಿದೆ, ಬ್ಲ್ಯಾಕ್ ಸ್ಪಾಟ್ಸ್ ನಾವು ಐಡೆಂಟಿಫೈ ಮಾಡ್ತೀವಿ. ಟ್ರಾಫಿಕ್ ವೈಲೇಷನ್, ವಿಸಿಬಲ್ ವೈಲೇಷನ್ಸ್, ವಿತೌಟ್ ಹೆಲ್ಮೆಟ್, ವಿತೌಟ್ ಸೀಟ್ ಬೆಲ್ಟ್, ಮತ್ತು ಡಿಫೆಕ್ಟಿವ್ ಸೈಲೆನ್ಸರ್, ಡಿಫೆಕ್ಟಿವ್ ನಂಬರ್ ಪ್ಲೇಟ್, ಡ್ರಂಕ್ ಅಂಡ್ ಡ್ರೈವ್ ಸ್ಪೆಷಲಿ ಇದನ್ನೆಲ್ಲ ನಾವು ಹಾಕ್ತಿರ್ತೀವಿ. ನೀವು ಉತ್ತಮವಾಗಿ ಅಂತ ಹೇಳಿದ್ರು ಹಾಕ್ತೀವಿ, ಬೇಡ ಅಂತ ಹೇಳಿದ್ರು ಹಾಕ್ತಾನೆ ಇರ್ತೀವಿ. ಸೊ ಇದನ್ನ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ರ್ಯಾಂಡಮ್ ಆಗಿ ನಾವು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ನಾವು ಪಾಯಿಂಟ್ಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ಹಾಕ್ತೀವಿ. ಒಬ್ರಿಗೂ ಇಬ್ರಿಗೂ ಅದು ಸಮಸ್ಯೆ ಆಗ್ಬೋದು, ಅದು ಇನ್ ಜನರಲ್ ಪಬ್ಲಿಕ್ ಇನ್ ಲಾರ್ಜ್ ಪ್ರಿವೆಂಟ್ ಮಾಡೋದಕ್ಕೆ ಏನೇ ಒಂದು ರೀತಿಯಾದಂಥ ಆಕ್ಸಿಡೆಂಟ್ ಆಗಬಾರ್ದು. ಟ್ರಾಫಿಕ್ ರಿಲೇಟೆಡ್ ನಾವು ವರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಕ್ಯಾಮ್ರಾಸ್ ಬಗ್ಗೆ ಮಾತಾಡಿದ್ದಾರೆ ತುಂಬ ಜನ. ಒಂದು ಗ್ರಾಮ ಪಂಚಾಯತಿಗಳಿಂದ ಸಹ ನಾವು ಅವರು ಸಹ ಸಹಕರಿಸಿ ಎಲ್ಲೆಲ್ಲಿ ನಾವು ಪಾಯಿಂಟ್ಸ್ ಜಂಕ್ಷನ್ಸ್ ಕೊಡ್ತೀವಿ, ನಾವು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ, ಡಿವೈಸ್ ಕೊಡ್ತಾರೆ, ಅಲ್ಲಿ ಅವರು ಸ್ವಲ್ಪ ನಮಗೆ ಸಹಕಾರ ಮಾಡಿ ಗ್ರಾಮ ಪಂಚಾಯತಿಯವ್ರ ಕಡೆಯಿಂದ ಫಂಡಿಂದ ನಮಗೆ ಅದನ್ನು ಅಳವಡಿಸಿಕೊಳ್ಬೇಕು. ಹಾಗೆ ನಮಗೆ ಬೇರೆ ರೀತಿಯಾದಂಥ ನಮ್ಮ ರಿಪ್ರೆಸೆಂಟೇಟಿವ್ಸ್ಗೂ ಸಹ ನಾವು ಪೊಸಿಷನ್ ಕೊಡ್ತಾ ಇದ್ದೀವಿ, ಎಲ್ಲಿ ನಮಗೆ ಕ್ಯಾಮ್ರಾಸ್ ಬೇಕು ಅಂತ. ಯಾಕಂದರೆ ನಮ್ಮ NHA ಇಲ್ಲೇ ಪಾಸ್ ಆಗೋದ್ರಿಂದ ಮತ್ತು ಎಷ್ಟೊಂದು ಮೆಸೇಜ್ ಸ್ಟೇಟ್ ಹೈವೇಸ್ಗಳ ಕೂಡ ಪಾಸ್ ಆಗುತ್ತೆ. ಇಂಪಾರ್ಟೆಂಟ್ ಜಂಕ್ಷನ್ಸ್ಗಳಲ್ಲಿ ನಾವು ನಂಬರ್ ಐಡೆಂಟಿಫಿಕೇಶನ್ ಕ್ಯಾಮ್ರಾಸ್, ANPR ಕ್ಯಾಮ್ರಾಸ್ನ ರಿಕ್ವೆಸ್ಟ್ ಕೊಡ್ತೀವಿ. ಅದು ನಮ್ಮ ಅಳವಡಿಕೆ ಇದೆ. 2-3 ಅಂಶಗಳನ್ನ ಎಲ್ಲರೂ ಮೆನ್ಷನ್ ಮಾಡಬೇಕು. ನಾವು ಅದನ್ನು ಖಂಡಿತವಾಗಿ ಪರಿಗಣಿಸ್ತೀವಿ. ನಮಗೆ ಹೇಳಿ ನಾವು ಕ್ರಮಗಳನ್ನು ತಗೊಳ್ತೀವಿ. ಆದರೆ ತಾವೇ ಪೊಲೀಸ್ ಆಗಿ ಮಾರಲ್ ಪೊಲೀಸಿಂಗ್ ಮಾಡಿ ಪೊಲೀಸ್ ಆಗುವಂತಹ ಒಂದು ಸಂದರ್ಭಗಳನ್ನು ಸಹ ನಾವು ನೋಡಿದ್ದೀವಿ. ಏನೇ
ದಯವಿಟ್ಟು ಪೊಲೀಸರಿಗೆ ಬಂದು ಇನ್ಫಾರ್ಮ್ ಮಾಡಿ. ಆಟೋ ಸ್ಟ್ಯಾಂಡ್ ರಿಲೇಟೆಡ್ ನಾವು ಗ್ರಾಮ ಪಂಚಾಯತಿಗಳು ಮತ್ತು ಗೌರ್ಮೆಂಟ್ ಪಂಚಾಯತಿಗಳಿಗೆ ಮಾತಾಡ್ತೀವಿ, ಡಿ ಸಿ ಸರ್ ಗಮನಕ್ಕೆ ತರ್ತೀವಿ ಇಂಥ ಸಮಸ್ಯೆ ಇದೆ ಅಂತ. ಇದು ಬರೀ ಪೊಲೀಸ್ ಇಲಾಖೆ ಕಡೆಯಿಂದ ಮಾತ್ರ ಆಗೋದಿಲ್ಲ, ಇದರಲ್ಲಿ ಹಲವಾರು ಇಲಾಖೆಗಳು ಕೈಜೋಡಿಸಿ ಆಗುವಂತಹ ಕಾರ್ಯ ಇದೆ. ಸೊ ಇದು ತಕ್ಷಣದಲ್ಲೇ ಬಗೆಹರಿದು ಒಂದು ಸೊಲ್ಯೂಷನ್ ಕೊಟ್ಬಿಡ್ತಾರೆ ಪೊಲೀಸ್ ಇಲಾಖೆ. ದಯವಿಟ್ಟು ಹಾಗೆ ಅನ್ಕೊಂಡ್ಬಿಡಿ. ಇದನ್ನ ನಮ್ಮ ಜೊತೆ ಬೇರೆ ಇಲಾಖೆಯ ಸಹಕಾರನೂ ಬೇಕು, ಅವ್ರ ಜೊತೆ ನಾವು ಮಾತಾಡ್ಕೊಂಡು ಖಂಡಿತವಾಗೂ ಇದನ್ನ ಒಂದು ರೀತಿಯಾದಂತಹ ಪರಿಹಾರ ನಾವು ಕಂಡುಕೊಳ್ಳೋದ್ರಲ್ಲಿ ಮತ್ತೆ ಡ್ರಗ್ಸ್ ಬಗ್ಗೆ, ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಅದನ್ನ ಸರ್ಕಾರ ಯಾವ ಯಾವ ರೀತಿಯ ಯೋಜನೆಗಳನ್ನು ನಿರೂಪಣೆ ಮಾಡಿದೆ ಅಂದರೆ ಎಲ್ಲರಿಗೂ ನಾವು ಕಾನೂನು ಹೋರಾಟವನ್ನು ಅವರಿಗೆ ಶಿಕ್ಷೆ ಕೊಡೋದು ಒಂದೇ ನಮ್ಮ ಕೆಲಸ ಅಲ್ಲ. ಈಗಿನ ಸದ್ಯದ ಪೊಲೀಸ್ ಹೇಗಿರುತ್ತೆ, ಕಾನೂನು ಬಾಹಿರವಾದ ಚಟುವಟಿಕೆಯಲ್ಲಿ ಪಾಲ್ಗೊಂಡವರಿಗೆ ಕಾನೂನಿನ ರೀತಿಯಾಗಿ ಕಾನೂನಿನ ಪ್ರಕಾರವಾಗಿ ಶಿಕ್ಷೆಯನ್ನು ಕೊಟ್ಟರೆ ಮತ್ತೆ ಅದೇ ರೀತಿ ಅವರ ಸರಿದಾರಿಯಲ್ಲಿ ತರುವಂತಹ ವ್ಯಕ್ತಿಗಳಲ್ಲಿ ಕೂಡ ಕಾರ್ಯಕ್ರಮಗಳಿದ್ದಾರೆ. ಈಗ ಎಕ್ಸಾಂಪಲ್ ನಾವು ಸೈಬರ್ ಕ್ರೈಮ್ ಮತ್ತೊಂದು ಎಲ್ಲರೂ ಮೊಬೈಲಲ್ಲೇ ಜೊತೆ ಅಕೌಂಟ್ ಇದೆ ಯೂಸ್ ಮಾಡಿ ಅದಕ್ಕೆ ತಕ್ಕಂತೆ ನಿಮಗೆ ಅದಕ್ಕೆ ಹಣವನ್ನು ಕಳೆದುಕೊಂಡಾಗ ಅದರ ಬಗ್ಗೆ ಪ್ರಕರಣ ದಾಖಲಾಗಲು ಯಾರು ನಿಮಗೆ ಮೋಸ ಮಾಡಬೇಕು ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿದ್ದೇ. ಅದರ ಜೊತೆಯಲ್ಲಿ ಕಳೆದುಕೊಂಡಂಥ ಹಣವನ್ನು ನಿಮಗೆ ಹಿಂದಿರುಗಿಸುವ ರೀತಿಯಲ್ಲಿ ಮತ್ತೆ ನಿಮ್ಮಿಂದ ಉತ್ಪಾದನೆಯಾಗಿ ಟ್ರಾನ್ಸ್ಫರ್ ಆಗಿರತಕ್ಕಂಥ ಹಣವನ್ನು ಸೇವ್ ಮಾಡಿ ಅದೇ ಅಕೌಂಟಲ್ಲಿ ಉಳಿಸೋ ರೀತಿಯಲ್ಲಿ ಕೂಡ ಸರ್ಕಾರ ಅನೇಕವಾದಂಥ ಒಂದು ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮದ ಬಗ್ಗೆ ನಮ್ಮ ಜನರಿಗೆ ಹೇಳಿದ್ದಾರೆ. ಅದೇ ರೀತಿ ಈ ಡ್ರಗ್ಸ್ ಸೇವನೆ ಮಾಡೋದು ಈಗಿನ ಯುವ ಸಮಾಜಕ್ಕೆ ಮತ್ತು ಈಗಿನ ಸಮಾಜಕ್ಕೆ ತುಂಬ ಮಾರಾಟ ಮಾಡುತ್ತಾರೆ. ಅದರಲ್ಲೂ ನಾವು ಡ್ರಗ್ಸ್ ಸೇವನೆ ಮಾಡುವುದು ಅವರನ್ನೂ ಕೂಡ ಅವರ ಮೇಲೆ ಕೂಡ ಪ್ರಕರಣಗಳನ್ನು ದಾಖಲೆ ಮಾಡ್ತಾ ಇದ್ದೀವಿ, ಅವರನ್ನು ಕಾನೂನು ಅನುಕೂಲಕ್ಕೆ ಸಿಗಿಸ್ತಾ ಇದೆ. ಜೊತೆಗೆ ಡ್ರಗ್ಸನ್ನು ಮಾಡುವಂಥವ್ರ ಮೇಲೆ ಪ್ರೊಡಕ್ಷನ್ ಮಾಡುವಂಥವ್ರ ಮೇಲೆ ಎಲ್ಲರೂ ಇದು ಬರೀ ಕಾನೂನು ಕ್ರಮಗಳಾಗಿದೆ. ಇದಲ್ಲದೆ ಯಾವ ಯಾವ ಮಕ್ಕಳು ಯಾವ ಯಾವ ಯುವ ಜನ ಈ ರೀತಿಯಾಗಿ ಅಡಿಕ್ಟ್ ಆಗಿರ್ತಾರೆ ಆಗುತ್ತದೆ ಅವರನ್ನು ವಿಮುಕ್ತಗೊಳಿಸುವ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಆಗಿದೆ. ನಮ್ಮಲ್ಲಿ ಸಾಯಂಕಾಲ 50 ಮತ್ತು 52 ಇದೆ. ಆ ಕಾರ್ಯಕ್ರಮದಲ್ಲಿ ನಾವು ಈ ರೀತಿ ಸೇವನೆಯಾಗಿ ನಮ್ಮಲ್ಲಿ ಪ್ರಕರಣ ದಾಖಲಾಗಿದ್ದಂತಹ ಜನಗಳನ್ನ ನಾವು ಅದಕ್ಕೆ ಒಬ್ಬ ಪೊಲೀಸ್ ಸಿಬ್ಬಂದಿ ಆಗಸ್ಟ್ ನಡೆದು ಕೂಡ ಅದು ಮುಂಚೆ 4-5 ಮೀಟಿಂಗ್ಗಳನ್ನು ಮಾಡ್ತಾರೆ. ಮೀಟಿಂಗು ಮತ್ತು ಅನುಮತಿ ಕೊಡಲಿಕ್ಕೆ ಮುಂಚೆ ನಾವು ಸುಮಾರು ಕಂಡೀಷನ್ಗಳನ್ನು ಹಾಕ್ತೀವಿ. ಅಂದರೆ ಅವರು ಸಾರ್ವಜನಿಕ ರಸ್ತೆಗಳಲ್ಲಿ ಸಾರ್ವಜನಿಕ ಜಾಗಗಳಲ್ಲಿ ಯಾವುದೇ ಗಣೇಶವನ್ನು ಇನ್ಸ್ಟಾಲ್ ಮಾಡಲಿಕ್ಕಿಲ್ಲ ಅಂತ ಹೇಳಿ ನಾವು ಹೇಳಿದ್ವಿ. ಪ್ರೈವೇಟ್ ಜಾಗದಲ್ಲಿ ಏನಾದರೂ ಗಣೇಶನ ಕೂರಿಸ್ತಾರೆ ಅಂದರೆ ಆ ಪ್ರೈವೇಟ್ ಜಾಗದಲ್ಲಿ ಅನುಮತಿ ತಗೋಬೇಕು ಅಂತ ಹೇಳಿದ್ವಿ. ಮತ್ತು ಮೈಕ್ ಕೂಡ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಏನಿದೆ ಅದನ್ನು ಬಿಟ್ಟು ಹೆಚ್ಚಿನ ಸಮಯಕ್ಕೆ ನಾವು ಮೈಕನ್ನು ಹಾಕಲಿಕ್ಕೆ ಬಿಡ್ತಾರೆ. ಈಗ ತಾವೇಳಿ ತಮ್ಮ ಚೌಡೇಶ್ವರಿ ತೊಂದರೆ ಆಗ್ತಾ ಇರುತ್ತೆ, ಆ ಬಗ್ಗೆ ಗಮನ ಕೊಡ್ತೀವಿ. ಈಗ ನೆಕ್ಸ್ಟ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಗಣೇಶೋತ್ಸವ ಇದೆ. ಆ ಕಾರ್ಯಕ್ರಮದಲ್ಲಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ರಘುಕೋಟಿ, ಕುಶಾಲನಗರ ತಾಲೂಕಿನ ಕೂಡಿಗೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಕ ವಿಕ್ರಮ್ ಕೇಳ್ಕರ್ ರಚಿಸಿರುವ ಎಸ್ಎಸ್ಎಲ್ಸಿ ಇಂಗ್ಲಿಷ್ ಕಲಿಕಾ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ರಾಷ್ಟ್ರೀಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಸೋಮರ್ಪೇಟೆ ತಾಲೂಕು ಹಂಡ್ಲಿ ಸರ್ಕಾರಿ ಪ್ರೌಢಶಾಲೆಯ ಇಂಗ್ಲಿಷ್ ಭಾಷಾ ಶಿಕ್ಷಕ ವಿಕ್ರಾಂತ್ ಕೇಳ್ಕರ್ ಅವರು ಎಸ್ಎಸ್ಎಲ್ಸಿ ಇಂಗ್ಲಿಷ್ ಪರೀಕ್ಷೆಯ ಫಲಿತಾಂಶ ಅಭಿವೃದ್ಧಿಗಾಗಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ಸರಳ ವಿಧಾನದಲ್ಲಿ ಸಿದ್ಧಪಡಿಸಿರುವ ಇಮ್ಯಾಜಿನೇಟೆಡ್ ಲೆಸನ್ಸ್ ಎಸ್ಎಸ್ಎಲ್ಸಿ ಇಂಗ್ಲಿಷ್ ಪಾಠಗಳು ನನ್ನ ಕಲ್ಪನೆಯಂತೆ ಎಂಬ ಆಂಗ್ಲ ಭಾಷಾ ಕಲಿಕಾ ಪುಸ್ತಕವನ್ನ ಕೂಡಿಗೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಡಯಟ್ ಸಂಸ್ಥೆಯ ಪ್ರಾಂಶುಪಾಲರಾದ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕ ರಾಮಚಂದ್ರ ರಾಜ ಅರಸ್ ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಡಯಟ್ ಸಂಸ್ಥೆಯ ಪ್ರಾಂಶುಪಾಲ ರಾಮಚಂದ್ರ ರಾಜ ಅರಸ್, ಗ್ರಾಮಾಂತರ ಪ್ರದೇಶ ಹಾಗೂ ಕನ್ನಡ ಮಾಧ್ಯಮದ ಕೆಲವು ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಎನಿಸಿರುವ ಇಂಗ್ಲಿಷ್ ಭಾಷಾ ಕಲಿಕೆಯನ್ನ ಹಿಂದುಳಿದ ವಿದ್ಯಾರ್ಥಿಯ ಕಲಿಕೆಯನ್ನು ಉತ್ತಮಪಡಿಸಲು ಹಂಡ್ಲಿ ಸರ್ಕಾರಿ ಪ್ರೌಢಶಾಲೆಯ ಇಂಗ್ಲಿಷ್ ಭಾಷಾ ಶಿಕ್ಷಕರಾದ ವಿಕ್ರಾಂತ್ ಕೇಳ್ಕರ್ ಅವರು ಸಿದ್ಧಪಡಿಸಿರುವ ಈ ಪುಸ್ತಕವು ಕಲಿಕೆಯಲ್ಲಿ ಹಿಂದುಳಿದ ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷಾ ಕಲಿಕೆಯಲ್ಲಿ
ಆಗುತ್ತಿರುವ ಕ್ಷೀಣತೆ ನಿವಾರಿಸಲು ಪಾಠಗಳು ಸುಲಭವಾಗಿ ಅರ್ಥವಾಗುವಂತೆ ಮಾಡಲು ಸಹಕಾರಿಯಾಗಿದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಯಟ್ ಸಂಸ್ಥೆಯ ಹಿರಿಯ ಉಪನ್ಯಾಸಕ ಎನ್.ಬಿ. ಸ್ವಾಮಿ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಡಾಕ್ಟರ್ ಸದಾಶಿವಯ್ಯ ಎಸ್. ಬಂದೆ, ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ.ಆರ್. ರತ್ನಕುಮಾರ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಟಿ.ಜೆ. ಪ್ರೇಮ್ಕುಮಾರ್, ಶಿಕ್ಷಕರ ಸಂಘಟನೆಯ ಪ್ರಮುಖರಾದ ಪೊನ್ನಚ್ಚನ ಶ್ರೀನಿವಾಸ್, ಯಶವಂತ್, ಪೂರ್ಣೇಶ್, ನಿವೃತ್ತ ಚಿತ್ರಕಲಾ ಶಿಕ್ಷಕ ಊರ ನಾಗೇಶ್, ಜಿಲ್ಲಾ ಸರ್ಕಾರಿ ಪ್ರಾಥಮಿಕ ಹಾಗೂ ಸರ್ಕಾರಿ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೋಟೆ, ಕುಶಾಲನಗರ. ಮಂಡ್ಯ ನಗರದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಪವಿತ್ರ ವೃದ್ಧಾಶ್ರಮ ಇವರ ಸಂಯುಕ್ತ ಆಶ್ರಯದಲ್ಲಿ 26ನೇ ವರ್ಷದ ಪ್ರೇಮ ಪೋತೇರ ಮಹಾದೇವರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ಕಸ್ತೂರಿ ಸಿರಿಗನ್ನಡ ವೇದಿಕೆ ಪವಿತ್ರ ವೃದ್ಧಾಶ್ರಮ ಇವರ ಸಂಯುಕ್ತ ಆಶ್ರಯದಲ್ಲಿ 26ನೇ ವರ್ಷದ ಶ್ರೀಮತಿ ಪ್ರೇಮ ಪೋತೇರ ಮಹಾದೇವ್ರವರು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಮಾಜ ಸೇವೆಯಿಂದ ಜೀವನವೇ ಆನಂದ ಎಂಬಂತೆ ಪ್ರೇಮ ಪೋತೇರ್ ಮಹಾದೇವ್ರವರು ತಮ್ಮ ಜೀವಿತಾವಧಿಯಲ್ಲಿ ಮಹಾದೇವ್ರವರ ಎಲ್ಲ ಸಾಮಾಜಿಕ ಕಾರ್ಯಗಳಿಗೆ, ಸಂಘಟನೆಗೆ, ಹೋರಾಟಕ್ಕೆ ಒತ್ತು ನೀಡುವ ಮುಖಾಂತರ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಕಸ್ತೂರಿ ಸಿರಿಗನ್ನಡ ವೇದಿಕೆ ಮೈಸೂರು ಘಟಕದ ಶ್ರೀಮತಿ ಮಂಜುಳಾ ರಮೇಶ್, ಶಿಕ್ಷಕ ವಿಜ್ಞಾನ ಪ್ರಶಸ್ತಿ ಪುರಸ್ಕೃತ ರಾಜಮೂರ್ತಿರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪವಿತ್ರ ವೃದ್ಧಾಶ್ರಮ ಅಧ್ಯಕ್ಷ ಶ್ರೀಮತಿ ಚಂದ್ರಮ್ಮ, ಎಚ್.ಡಿ. ರಮೇಶ್, ಗುತ್ತಲ ತಾಯಮ್ಮ, ಪವಿತ್ರ ವೃದ್ಧಾಶ್ರಮ ಟ್ರಸ್ಟಿಗಳು, ಸದಸ್ಯರು, ಸಾರ್ವಜನಿಕರು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಮ್ಮ ಮನೆಯವರು ನಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಊಟ, ತಿಂಡಿ, ವಸತಿ, ಸೌಕರ್ಯ, ಆರೋಗ್ಯ, ಹಣಕಾಸನ್ನಾಗ್ಬೋದು ಎಲ್ಲದರಲ್ಲೂ ಇದ್ದಾಗ ನಾವು ಮುಂದೆ ಬೆಳಗಿಂದು ರಾತ್ರಿವರೆಗೂ ಸಹ ಏನಾದರೂ ನಿರಂತರವಾಗಿ ಸೇವೆಯನ್ನು ಮಾಡೋಕ್ಕೆ ಸಾಧ್ಯವಾಗ್ತದೆ ಅಲ್ವಾ. ಮನೆಯಲ್ಲೇ ಹೆಣ್ಮಕ್ಳು ಯಾಕೆ ಮಾಡೋಕೆ ಹೋದ್ರಿ, ಇಲ್ಲಿ ಯಾಕೆ ಕಾರ್ಯಕ್ರಮ ಮಾಡೋಕೆ ಹೋದ್ರಿ, ಅಲ್ಲೇ ಬಾಳೆಹಣ್ಣು ತಗೊಂಡು ಕೊಟ್ಟಿರಿ, ಈಗ ಯಾಕೆ ದುಡ್ಡು ಖರ್ಚು ಮಾಡಿದ್ರಿ, ಅಲ್ಲೇ ಖರ್ಚು ಮಾಡಿದ್ದೆ ಮನೆಯಲ್ಲೇ ಆದಾಗ ಪುರುಷ ಮುಂದುವರೋಕ್ಕೆ ಸಮಾಜ ಕಟ್ಟೋಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಪುರುಷನ ಗಂಡಸಿನ ಹಿಂದೆ ಒಬ್ಬ ಮಹಿಳೆ ಏನಾದರೂ ಒಂದು ಸ್ಫೂರ್ತಿಯಾಗಿರಬೇಕು. ಹಾಗೆ ಪ್ರೇಮರವರು ಸಹ ನಮ್ಮ ಪೋತೇರ ಮಹಾದೇವರ ಜೊತೆ ಕಳೆದ 25 ವರ್ಷದಿಂದ ಅವರು ನಿರಂತರವಾಗಿ ಸ್ಫೂರ್ತಿಯಾಗಿದ್ದು, ಅವರು ಬೆಳಗ್ಗೆ 6 ಗಂಟೆಗೆ ಕೃಷಿ ಮಾಡ್ತಿದ್ರು ಸಹ 9 ಗಂಟೆಗೆ ಮಂಡ್ಯಕ್ಕೆ ಬಂದು ಸಂಜೆವರೆಗೆ 4 ಕಾರ್ಯಕ್ರಮ ಮಾಡ್ತಾ ಇದ್ರು. ಬೆಳಗ್ಗೆ ಗಾಂಧಿ ಜಯಂತಿ ಮಾಡೋದು, ಮಧ್ಯಾಹ್ನಕ್ಕೆ ಬಸವಣ್ಣವ್ರ ಜಯಂತಿ ಮಾಡೋದು, ವೃದ್ಧಾಶ್ರಮದಲ್ಲಿ ಮಾಡೋದು, ಮಕ್ಕಳಿಗೆ ಒಂದು ಎಲ್ಲ ಸ್ಪರ್ಧಾತ್ಮಕವಾದಂತಹ ಒಂದು ಪರೀಕ್ಷೆಗಳನ್ನು, ಒಂದು ಸ್ಪರ್ಧೆಗಳನ್ನು ಕೊಟ್ಟು ಅದರಲ್ಲಿ ಅವರ ಅಂಕಗಳನ್ನು ಗಳಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಪೋತೇರ ಮಹಾದೇವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೇಮರವರಿಗೆ ಹಾಗೂ ಪೋತೇರ ಮಹಾದೇವರಿಗೆ ನೀವೆಲ್ಲ ಚಪ್ಪಾಳಿ ಹೊಡೆದ ಮುಖಾಂತರ ಒಂದು ಪ್ರೋತ್ಸಾಹ ಕೊಡ್ತಾರೆ. ಯಾಕೆ ಅಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಅಲ್ವಾ. ಮನುಷ್ಯ ಸಂಘಜೀವಿ. ನಾವು ಬಂದಾಗ 4 ಜನ ಇತ್ತು, ಆಮೇಲೆ 6 ಆಯಿತು, 8 ಆಯಿತು, 10 ಆಯಿತು, 40 ಆಯಿತು, 50 ಆಯಿತು, ಹಿಂಗೆ ಎಷ್ಟು ಸಂಖ್ಯೆ ನಾವೆಲ್ಲ ಸೇರಿಕೊಂಡು ಪ್ರತಿಯೊಬ್ಬ ಮನುಷ್ಯರು ಸಂಘಜೀವಿ ಅಂತ. ಯಾವ ಒಬ್ಬರೇ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅಲ್ವಾ. 4 ಜನ ಸೇರಿದ್ರೆ ಏನಾದ್ರು ಮಾಡೋದು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರೇಮರು ಸಹ ಅವರ ಜೀವಿತಾವಧಿಯಲ್ಲಿ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನು ಮಾಡೋದ್ರ ಜೊತೆಗೆ ಮಹಾದೇವರವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದರು. ಅವತ್ತಿನ ದಿವಸ ಕಸ್ತೂರಿ ಸಿರಿಗನ್ನಡ ವೇದಿಕೆ ಆಗ್ಬೋದು, ನಮ್ಮ ಕನ್ನಡ ಸಂಘಟನೆಗಳು ಕಾರ್ಯಕ್ರಮ ಮಾಡೋ ಸಮಯದಲ್ಲಿ ಅವರು ಸಹ ಭಾಗಿಯಾಗ್ತಾ ಇದ್ರು. ಏನಾದರೂ ಮಾಡಿ ನಾನು ಜೊತೆಲಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಇನ್ನೂ ಹೆಚ್ಚು ಶಾಂತಿಯನ್ನು ಕೊಡಲಿ, ಅವರ ಪ್ರೋತ್ಸಾಹ ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚೆಚ್ಚಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೃದ್ಧಾಶ್ರಮ ತಾಯಂದಿರು ನೀವು ಜೊತೆಗೆ ಹೇಳೋದು ಬೇಡ, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ, ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ಕೋಬೇಕು. ಯಾರೇ ಆದರೂ ಮನುಷ್ಯ ಸಂಘಜೀವಿ ಅಂತೇಳಿ ನಾವು ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು. ಒಬ್ಬ ಒಳ್ಳೆ ಮಾತಾಡಿದ್ರೆ ಬಸವಣ್ಣವ್ರು ಹೇಳಿದಾಗೆ ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅನ್ನೋ ರೀತಿಯಲ್ಲಿ ನಾವು ಮಾತಾಡಿದ್ರೆ ನುಡಿದ್ರೆ ಅಲ್ವಾ 4 ಜನ ಸರಿ ಸರಿ ಅಂತ ಹೇಳೋ ರೀತಿಯಲ್ಲಿ ಇರಬೇಕು ಅಲ್ವಾ. ದಯವೇ ಧರ್ಮದ ಲಿಂಗ ಮೆಚ್ಚಿ ಹೌದು ನೋಡಿ ಅಣ್ಣ ಹೆಂಗೆ ಹೇಳ್ತಾರೆ ಅಂತ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಇರಬೇಕು. ಲಿಂಗ ಅಂದ್ರೆ ಲಿಂಗ ಬಂದು ಹೌದು ಅನ್ನೋದಿಲ್ಲ. ನಾವು ಯಾರು ಒಬ್ರು ಮಾತಾಡ್ತಿದ್ರೆ ಕತ್ತಲ್ಲಾಡ್ತಿದ್ರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆ.ಆರ್. ಪೇಟೆ. ಕೊಡಗು ಜಿಲ್ಲೆ ಮೂರ್ನಾಡು ಪಟ್ಟಣದಲ್ಲಿ ಗೋಷ್ಠಿ ನಡೆಸಿ ಫೆಬ್ರವರಿ 1ರಂದು ಮೂರ್ನಾಡಿನಲ್ಲಿ ಯಕ್ಷೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ನಾಪೊಕ್ಲು ಆಪ್ತಮಿತ್ರ ಬಳಗದ ಸೇವಾರ್ಥವಾಗಿ ಇದೇ ಫೆಬ್ರವರಿ 1 ಆದಿತ್ಯವಾರದಂದು ಮೂರ್ನಾಡಿನಲ್ಲಿ ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿದೆ ಎಂದು ಆಪ್ತಮಿತ್ರ ಬಳಗದ ಆಯೋಜಕ ಚಂದ್ರಶೇಖರ್ ಕುಲಾಲ್ ಮೂರ್ನಾಡು ಹೇಳಿದರು. ಮೂರ್ನಾಡು ಪಟ್ಟಣದಲ್ಲಿ ಗುರುವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. 3ನೇ ವರ್ಷ ಆಪ್ತಮಿತ್ರ ಬಳಗದ ಸೇವಾರ್ಥವಾಗಿ ನಡೆಯುತ್ತಿರುವ ಮೂರ್ನಾಡು ಯಕ್ಷೋತ್ಸವದಲ್ಲಿ ಈ ವರ್ಷ ಸಂಪೂರ್ಣ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ಹಲವು ವಿಶೇಷ ಆಕರ್ಷಣೆಗಳೊಂದಿಗೆ ಅದ್ದೂರಿ ಯಕ್ಷಗಾನ ಆಯೋಜಿಸಲಾಗಿದೆ ಎಂದರು. ಅಂದು ಸಂಜೆ
6ರಿಂದ ಚೌಕಿ ಪೂಜೆ ನಡೆದು ಸರಿಯಾಗಿ 6:30ಕ್ಕೆ ಯಕ್ಷಗಾನ ಪ್ರಾರಂಭವಾಗಿ ರಾತ್ರಿ 12 ಗಂಟೆಗೆ ಮುಕ್ತಾಯಗೊಳ್ಳಲಿದೆ. ಹರೀಶ್ ಬಳಂತಿಮುಗರು ಮೇಳದ ವ್ಯವಸ್ಥಾಪಕರಾಗಿದ್ದು, ಪ್ರಧಾನ ಭಾಗವತರಾಗಿ ಗಾನ ಸುರಭಿ ರವಿಚಂದ್ರ ಕನ್ನಡಿಕಟ್ಟೆ ಮತ್ತು ಚಿನ್ಮಯ್ ಭಟ್ ಕಲ್ಲಡ್ಕ, ಚಂಡೆ ಮತ್ತು ಮದ್ದಾಳೆ, ವಾಸುದೇವ ರಂಗಭಟ್, ಮುಖೇಶ್ ದೇವದರ್ ನಿಡ್ಲೆ, ಅಜಿತ್ ಪುತ್ತಿಗೆ, ಪೃಥ್ವಿಕ್ ಬೇದ್ರಾ, ಅಭಿಷೇಕ್ ಕಲ್ಲಡ್ಕ, ಶ್ರೀಧರ್ ಕುಲಾಲ್ ಕನ್ಯಾನ ಇವರೆಲ್ಲರ ಸಮಾಗಮದೊಂದಿಗೆ ಪ್ರೇಕ್ಷಕರನ್ನು ರಂಜಿಸಲಿದ್ದಾರೆ ಎಂದರು. ಆಪ್ತ ಮಿತ್ರ ಬಳಗದ ಸೇವಾರ್ಥವಾಗಿ ನಡೆಯುವ 3ನೇ ವರ್ಷದ ಮೂರ್ನಾಡು ಯಕ್ಷೋತ್ಸವಕ್ಕೆ ಯಕ್ಷ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಯಕ್ಷ ಅಭಿಮಾನಿಗಳಿಗೆ ಊಟೋಪಚಾರದ ವ್ಯವಸ್ಥೆ ಇದೆ ಎಂದು ಆಪ್ತ ಮಿತ್ರ ಬಳಗದ ಆಯೋಜಕರು ತಿಳಿಸಿರುತ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕುಶನ್ ರೈ ಮೂರ್ನಾಡು, ಸಜೀವ ಮೂರ್ನಾಡು, ವಿಶ್ವನಾಥ್ ಮೂರ್ನಾಡು, ಜಯಂತ್ ಚೆಟ್ಟಿಮಾಡ, ಕೊಳಂಬೂರು ಉಪಸ್ಥಿತರಿದ್ದರು. ಚೆಂಡೆ ಮತ್ತು ಮದ್ದಳೆಯಲ್ಲಿ ಶ್ರೀ ದೇಲಂತ ಮಂಜಲು ಸುಬ್ರಹ್ಮಣ್ಯ ಭಟ್, ಶ್ರೀ ಚೈತನ್ಯ ಕೃಷ್ಣ ಪದ್ಯಾಣ, ಶ್ರೀ ಶ್ರೀಧರ್ ವಿಟ್ಲ, ಶ್ರೀ ಕೌಶಲ್ ರಾವ್ ಪುತ್ತಿಗೆ. ಚಕ್ರತಾಳದಲ್ಲಿ ಶ್ರೀ ನಿಶ್ವತ್ ಜೋಗಿ ಜೋಡುಕಲ್ಲು, ಹಾಸ್ಯಗಾರರಾಗಿ ಶ್ರೀ ಸೀತಾರಾಮ್ ಕುಮಾರ್ ಕಟೀಲು ಹಾಗೂ ಶ್ರೀ ಮೋಹನ್ ಮುಚ್ಚೂರು ಇವರು ಅಭಿನಯಿಸಲಿದ್ದಾರೆ. ಶ್ರೀ ವೇಷದಲ್ಲಿ ಶ್ರೀ ಸಂತೋಷ್ ಕುಮಾರ್ ಹಿಲಿಯಾಣ, ಶ್ರೀ ರಕ್ಷಿತ್ ಶೆಟ್ಟಿ ಪಡ್ರೆ, ಶ್ರೀ ಸತೀಶ್ ನೀರ್ಕರೆ, ಶ್ರೀ ಸತೀಶ್ ಎಡಮೊಗೆ, ಶ್ರೀ ಹರ್ಷ ಸಿದ್ದಾಪುರ ಅವರು ಅಭಿನಯಿಸಲಿದ್ದಾರೆ. ಹಾಗೆಯೇ ಮುಂಬೇಳದಲ್ಲಿ ಶ್ರೀ ವಾಸುದೇವ ರಂಗಭಟ್ ಮಧೂರು, ಶ್ರೀ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ, ಶ್ರೀ ಜಗದಾಭಿರಾಮ ಪಡುಬಿದ್ರಿ ಹಾಗೂ ಶ್ರೀ ಪೆರ್ಲ ಜಗನ್ನಾಥ್ ಶೆಟ್ಟಿ. ಹಾಗೆ ಶ್ರೀ ಸದಾಶಿವ ಕುಲಾಲ್ ವೇಣೂರು, ಶ್ರೀ ದಿವಾಕರ್ ರೈ ಸಂಪಾಜೆ, ಶ್ರೀ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಶ್ರೀ ಶಿವರಾಜ್ ಬಜಕೋಡ್ಲು ಹಾಗೂ ಶ್ರೀ ಪ್ರಸಾದ್ ಸವಣೂರು, ಶ್ರೀ ಮುಖೇಶ್ ದೇವದರ್ ನಿಡ್ಲೆ, ಶ್ರೀ ಅಜಿತ್ ಪುತ್ತಿಗೆ, ಶ್ರೀ ಪೃಥ್ವಿಕ್ ಬೆದ್ರಾ, ಶ್ರೀ ಕೀರ್ತನ್ ಕಾರ್ಕಳ, ಶ್ರೀ ಪ್ರಜ್ವಲ್ ಶೆಟ್ಟಿ ಮೂಡಬಿದ್ರೆ, ಶ್ರೀ ರೂಪೇಶ್ ಆಚಾರ್ಯ, ಶ್ರೀ ಅಭಿಷೇಕ್ ಕಲ್ಲಡ್ಕ, ಶ್ರೀ ಶೋಹನ್ ರೈ ರಾಮಕುಂಜ, ಶ್ರೀ ವಿದ್ಯಾಭೂಷಣ್ ಪಂಬಾಜೆ. ಹಾಗೆಯೇ ಅತಿಥಿ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ 7 ಕೋಟಿ ಶ್ರೀ ಮೈಲಾರಲಿಂಗೇಶ್ವರ ಸುಕ್ಷೇತ್ರದಲ್ಲಿ ಫೆಬ್ರವರಿ 4ರಂದು ಕಾರ್ಣಿಕೋತ್ಸವ ಸಮಾರಂಭ ನಡೆಯಲಿದೆ ಎಂದು ಗುರೂಜಿ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ 7 ಕೋಟಿ ಶ್ರೀ ಮೈಲಾರಲಿಂಗೇಶ್ವರ ಸುಕ್ಷೇತ್ರದಲ್ಲಿ ಫೆಬ್ರವರಿ 4ರಂದು ಮೈಲಾರ ಜಾತ್ರೆ ಕಾರ್ಣಿಕೋತ್ಸವ ಸಮಾರಂಭವು ನಡೆಯಲಿದೆ ಎಂದು ಮೈಲಾರ ಸುಕ್ಷೇತ್ರದ ಸಿಂಹಾಸನಾಧಿಪತಿ ಗುರು ಪಾರಂಪರ್ಯ ಗುರುಪೀಠದ ಆಧ್ಯಾತ್ಮಿಕ ಗುರುಜಿಗಳಾದ ಧರ್ಮಕರ್ತ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಅವರು ಮೈಲಾರ ಜಾತ್ರೆ ಹಾಗೂ ಫೆಬ್ರವರಿ 4ರಂದು ನಡೆಯಲಿರುವ ಕಾರ್ಣಿಕೋತ್ಸವ ಸಮಾರಂಭದ ಸಿದ್ಧತೆಗಳನ್ನು ಕುರಿತು ಪತ್ರಕರ್ತರೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನಿಂದ 7 ಕೋಟಿ ಮೈಲಾರಲಿಂಗೇಶ್ವರ ಸುಕ್ಷೇತ್ರಕ್ಕೆ ಆಗಮಿಸಿದ ದಾನಿಗಳು ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಶ್ರೀ ಪರಿಮಳ ನಾಗರಾಜ್ ಶೆಟ್ಟಿ, ಕುಟುಂಬ ವರ್ಗದವರು ಹಾಗೂ ಉದ್ಯಮಿಗಳು ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೆಎಚ್ ಚಂದ್ರಶೇಖರ್ ಸೇರಿದಂತೆ ನೂರಾರು ಭಕ್ತಾದಿಗಳು ಮೈಲಾರ ಸುಕ್ಷೇತ್ರದಲ್ಲಿನ ಜಾತ್ರಾ ಸಿದ್ಧತೆಗಳನ್ನು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾದರು. प्रियपकाय त्रिपुरान्तकाय त्रिकाग्निकाय कालाग्नि रुद्राय नीलकण्ठाय भूपेश्वराय सर्वेश्वराय सदाशिवाय श्रीमन्महादेवाय नमः. ಓಂ ಶ್ರೀ ಮೈಲಾರಲಿಂಗೇಶ್ವರಾಯ ನಮಃ. ಪ್ರತಿ ವರ್ಷದ ಪದ್ಧತಿಯಂತೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ತುಂಗಭದ್ರಾ ನದಿ ತೀರದಲ್ಲಿ ಬರತಕ್ಕಂಥ ಮೈಲಾರ ಕ್ಷೇತ್ರ ಇದು ಒಂದು ಪುಣ್ಯಕ್ಷೇತ್ರ. ಇದು ಎಲ್ಲ ಮಾನವರನ್ನು ಎಲ್ಲ ಜಾತಿ ವರ್ಗ ಭೇದ ಪಂಥ ಇಲ್ಲದೇ ಕೈ ಬೀಸಿ ಕರೀತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಮೈಲಾರ ಕ್ಷೇತ್ರ. ಇಲ್ಲಿ ಪ್ರತಿ ವರ್ಷ ಕಾರ್ಣಿಕೋತ್ಸವ ಆಗುತ್ತೆ. ಈ ವರ್ಷ 2026ನೇ ವರ್ಷದ ಕಾರ್ಣಿಕೋತ್ಸವದಲ್ಲಿ 4ನೇ ತಾರೀಕು 2ನೇ ತಿಂಗಳು 2026ರಂದು ಸಂಜೆ 5:30 ಶ್ರೀಮನ್ ಮಹಾಕಪಿಲ ಮುನಿ ಕಲಿ ಮೈಲಾರ ಸಿಂಹಾಸನಾಧಿಪತಿಗಳಾಗಿರ್ತಕ್ಕಂಥ ಒಡೆಯರವರ ಒಂದು ಆಶೀರ್ವಾದ, ಭಂಡಾರ ಆಶೀರ್ವಾದ ಮುಖಾಂತರ ಗುರುವಯ್ಯನವರು ಕಾರ್ಣಿಕವನ್ನು ನುಡಿತಾರೆ. ಈ ವರ್ಷ ಆ ದಿನ ಶುಭ ದಿನದಂದು ನುಡಿತಕ್ಕಂಥದ್ದು. ಅದನ್ನು ಕೇಳಲಿಕ್ಕಾಗಿಯೇ ಇಲ್ಲಿ ಲಕ್ಷಾಂತರ ಜನ ಈ ವರ್ಷ ಆಗಮಿಸ್ತಾ ಇದ್ದಾರೆ. ಸುಮಾರು ಈ ವರ್ಷ ಒಂದು 50 ಲಕ್ಷ ಜನ ಬರ್ತಕ್ಕಂಥ ನಿರೀಕ್ಷಣೆ ಇದೆ. ಆ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರ ಒಂದು ಸಂಪ್ರದಾಯ ರೂಢಿಯಂತೆ ಈ ಮೈಲಾರಲಿಂಗೇಶ್ವರನಿಗೆ ಸೇವೆಯನ್ನು ಸಲ್ಲಿಸಿ ಮೈಲಾರಲಿಂಗೇಶ್ವರನ ಗುರುಗಳ ಆಶೀರ್ವಾದ ಭಂಡಾರವನ್ನು ಪಡ್ಕೊಂಡು ಪುನೀತರಾಗಿ ಅವರ ತನುಮನದನ ಸಹಾಯವನ್ನು ಅರ್ಪಿಸಿ ದೇವರ ದರ್ಶನವನ್ನು ಪಡ್ಕೊಂಡು ಎಲ್ಲರೂ ಒಂದು ವಾರ ಕಾಲ ಇಲ್ಲಿ ಇದ್ದು ಅವರ ಪುಣ್ಯ ಸೇವೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ಪುಣ್ಯ ಜಾತ್ರೆ ಇದು. ಈ ಜಾತ್ರೆಯಲ್ಲಿ ರೈತಾಪಿ ವರ್ಗದವರೇ ಹೆಚ್ಚಾಗಿ ಸೇರ್ತಾರೆ. ಕೂಲಿ ನಾಲಿ ಮಾಡ್ತಕ್ಕಂಥ ಸದ್ಭಕ್ತರು
ಇಲ್ಲಿ ಬರ್ತಕ್ಕಂಥವರು ಭಕ್ತಿಪೂರ್ವಕವಾಗಿ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಮೈಲಾರಲಿಂಗನ ವಾಡಿಕೆ ಏನಂತಂದರೆ ಭಕ್ತಿಯಿಂದ ಬಂದಿರತಕ್ಕಂಥವರಿಗೆ ಅವನು ಮೊದಲು ಅವನು ಆದ್ಯತೆ ಕೊಡ್ತಾನೆ, ಅವರಿಗೆ ಆಶೀರ್ವಾದ ಮಾಡಿ ತಥಾಸ್ತು ಅಂತಕ್ಕಂಥ ಪುಣ್ಯಕ್ಷೇತ್ರ ಇದು. ಅಂಥ ದೇವರು ಮಹಾಮಹಿಮ ಮೈಲಾರಲಿಂಗೇಶ್ವರ. ಇಲ್ಲಿ ಆಡಂಬರದಿಂದ ಬರ್ತಕ್ಕಂಥ ಪದ್ಧತಿ ಈ ಕ್ಷೇತ್ರದಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ಬರ್ತಕ್ಕಂಥ 7 ಕೋಟಿ ಭಕ್ತರು ಕೂಡ ಅವರು ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸಿ ಹೋಗ್ತಕ್ಕಂಥ ಪುಣ್ಯಕ್ಷೇತ್ರ ಮೈಲಾರ ಅಂತಕ್ಕಂಥದ್ದು ಹೇಳೋಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅದರ ಒಂದು ಕಪಿಲಮುನಿ ಪೀಠದ ಗುರುಗಳಾಗಿ ಇವತ್ತು ನಾವು 50 ಲಕ್ಷ ಜನರಿಗೂ ಭಂಡಾರ ಆಶೀರ್ವಾದವನ್ನು ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲಾ ಆಡಳಿತ ಕೂಡ ಬರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವರಿಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಯಾವುದೇ ಕುಂದುಕೊರತೆಗಳು ಆಗದ ಹಾಗೆ ಈ ಜಾತ್ರೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಾವೆಲ್ಲ ಸದ್ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡಿಬೇಕಂತ ಹೇಳಿ ಈ ಮುಖಾಂತರ ನಾವು ಕೇಳ್ಕೊಳ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರೈತ ಸಹಕಾರ ಭವನದಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಸೋಮರ್ಪೇಟೆ ಉಪವಿಭಾಗ ಕುಶಾಲನಗರ ಇವರ ವತಿಯಿಂದ ಜನಸಂಪರ್ಕ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ SSLC ಇಂಗ್ಲಿಷ್ ಕಲಿಕಾ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಆಡಳಿತಾಧಿಕಾರಿ ನಿತಿನ್ ಚೆಕ್ಕಿ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ವೈಕುಪ್ಪ.